ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸಮಿತಿಗಳನ್ನು ನೇಮಕ ಮಾಡಿ ಅದರಲ್ಲಿ ವಿಶೇಷವಾಗಿ ಆಹಾರಕ್ಕೆ ಸಂಬಂಧಪಟ್ಟಂಗೆ ನನಗೆ ಮುಖ್ಯಸ್ಥರಾಗಿ ಮಾಡಿದರೆ, ನನ್ನ ಜೊತೆಯಲ್ಲಿ ಸಂತೋಷ್ ಲಾಡ್ ಅವರು ಮಿನಿಸ್ಟ್ರು, ಮಲ್ಲಿಕಾರ್ಜುನ ಅವರು ಮಿನಿಸ್ಟ್ರು, ವೆಂಕಟೇಶ್ ಅವರು ಮಿನಿಸ್ಟ್ರು ಮತ್ತು ಹಲವಾರು ಜನ MLCಗಳು, ಪ್ರಧಾನ ಕಾರ್ಯದರ್ಶಿಗಳು, ಸುಮಾರು 25 ಜನ ಮುಖಂಡರು ಸೇರಿ ಒಂದು ಕಮಿಟಿ ಮಾಡಿದ್ದಾರೆ. ನಾನು ಸ್ವಲ್ಪ ತಡ ಆಯಿತು, ಎಲ್ಲ ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಈಗ ಎಲ್ಲ ಕಡೆ ಬರೋರಿಗೆ ಸ್ವಲ್ಪ ಊಟ ಮಾಡಬೇಕಾಗ್ತದೆ. ಅವರಿಗೆ ಭಾಳ ದೂರದಿಂದ ಬರ್ತಾರೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಬರೋರಿಗೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಕಾರ್ಯಕ್ರಮ ರೂಪಿಸ್ಕೊಳ್ತಾ ಇದ್ದೀನಿ. ಮತ್ತು ಈ ಎಲ್ಲ ಸಚಿವರು, ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಪಕ್ಷದ ಮುಖಂಡರು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ 1924ರಲ್ಲಿ ಅಧಿವೇಶನ ಮಾಡಿ ಅದರ ಅಧ್ಯಕ್ಷರಾಗಿ ಅವರು ಕೊಟ್ಟಿರೋ ಮಾರ್ಗದರ್ಶನ, ಅವರ ಚಿಂತನೆಗೆ ನಾವು ಇವತ್ತು ಮತ್ತೆ ಘೋಷಣೆ ಮಾಡಬೇಕಾಗ್ತದೆ. ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕಾದ್ರೆ ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ವರ್ಕಿಂಗ್ ಕಮಿಟಿ ನಡೀತದೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಕಾರ್ಯಕಾರಿ ಸಮಿತಿ ಎಲ್ಲರೂ ಕೂಡ ಬರ್ತಾರೆ. ವಿಶೇಷವಾಗಿ KC ವೇಣುಗೋಪಾಲ್ ಅವರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸುಮಾರು 23ನೇ ತಾರೀಕಿನಿಂದ ಇಲ್ಲೇ ಇದ್ದಾರೆ. ಇದರ ಮೂಲ ಉದ್ದೇಶ ಇಡೀ ಭಾರತ ದೇಶಕ್ಕೆ ಗಾಂಧೀಜಿಯವರ ಚಿಂತನೆ, ಅವರ ಕಲ್ಪನೆ, ಅವರ ನಡೆದಂಥ ದಾರಿ, ಅವರ ತ್ಯಾಗ, ಬಲಿದಾನ, ಜೈಲುವಾಸ, ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂಥ ಈ ರಾಷ್ಟ್ರದ ಎಲ್ಲ ಧರ್ಮದ ಜನರನ್ನು, ಅವರು ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು, ಇವರೆಲ್ಲರನ್ನೂ ಒಟ್ಟುಗೂಡಿಸಿ ನಾವೆಲ್ಲ ಭಾರತೀಯರು ಅಂಥೇಳಿ ಗಾಂಧೀಜಿಯವರ ನಾಯಕತ್ವದಲ್ಲಿ ಹೋರಾಟ ಮಾಡಿ ಲಕ್ಷಾಂತರ ಜನ ಜೈಲುವಾಸ ಮಾಡಿ ಪ್ರಾಣ ಬಲಿದಾನವನ್ನು ಮಾಡಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಪಂಡಿತ್ ಜವಾಹರ್ಲಾಲ್ ನೆಹರು, ಗೋಖಲೆ ಅವರು, ಪಂತ್ ಅವರು, ಮೌಲಾನಾ ಆಜಾದ್ ಅವರು, ಇಂಥ ಮಹಾನ್ ಚೇತನಗಳು ಭಾಳಷ್ಟು ಜನ ಇದ್ದಾರೆ. ಅವರಿಷ್ಟೇ ಅಲ್ಲ, ಅವರ ಕಲ್ಪನೆ ಭವ್ಯ ಭಾರತ ನಿರ್ಮಾಣ, ಮಾನವತಾವಾದ, ಎಲ್ಲ ಧರ್ಮದ ಜನರು ಸಮವಾಗಿ ಬಾಳಿ ಬದುಕಬೇಕು ಈ ರಾಷ್ಟ್ರದಲ್ಲಿ, ನಾವೆಲ್ಲ ಭಾರತೀಯರು, ಯಾವುದೇ ಧರ್ಮ ಆಗಲಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೆ ಅದನ್ನು ಉದ್ಧಾರ ಮಾಡಬೇಕಾಗ್ತದೆ ಇವತ್ತಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ದೇಶವನ್ನು ಆಡಾಳುವವರು, ದೇಶದಲ್ಲಿ ರಾಜ್ಯಭಾರ ಮಾಡುವವರು, ಆಡಳಿತ ಮಾಡುವವರು ಇವತ್ತು ರಾಷ್ಟ್ರವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಯಾಕಂದರೆ ಈ ಭಾರತ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಎಲ್ಲ ಧರ್ಮಗಳು ಸಮವಾಗಿರಬೇಕು ಅಂತ ಪಂಡಿತ್ ಜವಾಹರ್ಲಾಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಂವಿಧಾನ ರಚನೆ ಮಾಡಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆ ಮಾಡೋಕ್ಕೆ ಅವಕಾಶ ಮಾಡಿದ್ರು. ಅವರು ಕೊಟ್ಟಂಥ ಸಂವಿಧಾನ ಜಗತ್ತಿನ ಅತಿ ಶ್ರೇಷ್ಠವಾದ ಸಂವಿಧಾನ ಆಗಿದೆ. ಅದನ್ನು ಕಟ್ಟಕಡೆ ವ್ಯಕ್ತಿಗೆ ತಲುಪಿಸ್ಬೇಕು, ಸಾಮಾಜಿಕ ಶಿಕ್ಷಣ, ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಬೇಕು ಅನ್ನೋದೇ ಸನ್ಮಾನ್ಯ ಗಾಂಧೀಜಿಯವರ ಕನಸಾಗಿತ್ತು. ಅದನ್ನು ನನಸು ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಕೃತಗೊಳಿಸಿದರು. ಈ ದಶೆಯಲ್ಲಿ ಏನು ಅವರೇ ನಮಗೆ ಆ ದಿನ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಮತ್ತೆ ಪುನಶ್ಚೇತನಗೊಳಿಸಿ ಅದನ್ನು ಮತ್ತೆ ಜಾರಿಗೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಅವರ ಏನು ಕನಸಿತ್ತು ಅದನ್ನು ನನಸು ಮಾಡುವಂಥ ಕಾರ್ಯಕ್ರಮ ಇವತ್ತು ಕರ್ನಾಟಕ ಸರ್ಕಾರ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ
ಏರ್ಪಾಟ್ ಮಾಡಿ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಹೋಗಿದ್ದಾರೆ ಮತ್ತು ರಿಸೆಪ್ಷನ್ ಕಮಿಟಿ ಡಾಕ್ಟರ್ ಪರಮೇಶ್ವರ್ ಹೀಗೆ 16 ಕಮಿಟಿ ಮಾಡ್ಕೊಂಡಿದ್ದು ನನಗೊಂದು ಜವಾಬ್ದಾರಿ ಫುಡ್ ಮಿನಿಸ್ಟರ್ ಆಗಿದ್ದಕ್ಕೆ ಈ ಊಟದ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಬಂದಂಥ ಜನ ಸುಮಾರು ಲಕ್ಷಾಂತರ ಜನ ಬರ್ತಾರೆ. ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲಿ ಟ್ರಕ್ಗಳು, ಬಸ್ಸುಗಳು, ಕಾರುಗಳು ನಿಲ್ಲಿಸ್ತಾರೆ, ಟ್ರಾಫಿಕ್ ಅವ್ರನ್ನ ಕೇಳಿದ್ದೀನಿ. ಆಯಾ ಸ್ಥಳಗಳಲ್ಲಿ ಅಲ್ಲೇ ಪೆಂಡಾಲ್ ಹಾಕಿ ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಬೇಕು ಅಂತ ನನಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಆದೇಶ ಮಾಡಿದ್ದಾರೆ. ಆ ಕೆಲಸ ಮಾಡೋಕ್ಕೆ ಒಂದು ಕಮಿಟಿ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಬಂದವರಿಗೆ ಊಟ ಉಪಹಾರ ಕೊಡ್ತೀವಿ. ಮಾಧ್ಯಮ ಮಿತ್ರರಿಗೂ ಕೂಡ ಊಟ ಉಪಹಾರ ಕೊಡ್ತೀವಿ. 26, 27 2 ದಿನ ಕಾರ್ಯಕ್ರಮದ 2 ದಿನ ಊಟದ ವ್ಯವಸ್ಥೆ ಇರ್ತದೆ. 26 ಮಧ್ಯಾಹ್ನದ ಮೇಲೆ ಇರ್ತದೆ, 27 ಪೂರ್ತಿ ದಿನ ಇರ್ತದೆ. ಸಾರ್ವಜನಿಕ ಎಲ್ಲಿ ನಾವು ಎಲ್ಲೆಲ್ಲಿ ಮಾಡ್ತೀವಿ ಅಂತ ನಾಳೆ ಮತ್ತೆ ನಿಮಗೆ ಮಧ್ಯಾಹ್ನ ಹೇಳ್ತೀವಿ. ಪಾಯಿಂಟ್ಸ್ ಎಷ್ಟು, ಒಂದು 5 ರಿಂದ 6 ಪಾಯಿಂಟ್ ಮಾಡ್ತೀವಿ. ಅಲ್ಲಿ ಪೆಂಡಾಲ್ ಹಾಕ್ತೀವಿ, ಇಲ್ಲೆಲ್ಲ ಊಟದ ವ್ಯವಸ್ಥೆ ಮಾಡ್ತೀವಿ. ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗುವಂಥ ಮೆನು ಎಲ್ಲ ಈಗ ರಾತ್ರಿ ಎಲ್ಲ ಕೆಲವು ಮಂತ್ರಿಗಳು ಬಂದಿಲ್ಲ, ಆಹಾರ ಸಚಿವರಿಗೆ ಆಹಾರ ಜವಾಬ್ದಾರಿ. ಹೌದು, ಮಾಡೋಣ. ನಿಮ್ದೆಲ್ಲ ಸಹಕಾರ ಇರಲಿ, ನೀವು ಊಟ ಮಾಡಿ. ರಾಜಕೀಯವಾಗಿ ಇಂಥ ಸಂದರ್ಭದಲ್ಲಿ ಅವ್ರು ಮಾಡೋದು ಸರಿ ಇಲ್ಲ. ಬೇಕಾದಷ್ಟು ಸಂದರ್ಭಗಳಿಗೆ ಮಾಡ್ಬೋದು. ಚಳುವಳಿ ಸ್ವತಂತ್ರ ಹಕ್ಕು, ಫಂಡಮೆಂಟಲ್ ರೈಟು, ಹೋರಾಟ ಮಾಡ್ಬೋದು. ಸಮಯ ಸಂದರ್ಭ ಕೂಡ ಯೋಚನೆ ಮಾಡಿ ಜನ ಒಪ್ಪಬೇಕಲ್ಲ. ಅವ್ರು ಈ ಒಂದು ಸಂದರ್ಭದಲ್ಲಿ ಒಂದು 100 ವರ್ಷದ ಇತಿಹಾಸವನ್ನು ಇವತ್ತು ಬೆಳಗಾಂನಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿ ದೇಶಕ್ಕೆ ಸಂದೇಶವನ್ನು ಕೊಡಬೇಕಂತ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡಿದರೆ ಅದರ ಮಧ್ಯದಲ್ಲಿ ಗೊಂದಲ ಮಾಡುವಂಥದ್ದು ಉಚಿತವಲ್ಲ. ಹೋರಾಟ ಮಾಡೋದಕ್ಕೆ ಯಾರು ಅಡ್ಡ ಇಲ್ಲ, ಅಂದರೆ ಸಂದರ್ಭ ನೋಡ್ಕೋಬೇಕು ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಸರ್, ದೇಶಕ್ಕೆ ಜಗತ್ತಿಗೆ ಅಂಬೇಡ್ಕರ್ ಅನ್ನ ಅವಮಾನ ಮಾಡ್ತಾ ಇದೆ. ಇವರನ್ನ ನೀವು ನೆನೆಸದೇ ಇದ್ದಿದ್ರೆ, ದೇವರು ನೆನೆಸಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತದೆ. ನೀವು ಒಂದು ಸಮುದಾಯದ ನಾಯಕರಾಗಿ ಯಾವ ರೀತಿ ನೋಡ್ತೀರಿ, ಇದನ್ನು ಯಾವ ರೀತಿ ಅವರಿಗೆ ಪ್ರೆಸೆಂಟ್ ಮಾಡ್ತಾರೆ? ಭಾರತ ಸ್ವತಂತ್ರ ಅಂಬೇಡ್ಕರ್ 2 ಕಣ್ಣಿದ್ದಂಗೆ ಈ ದೇಶಕ್ಕೆ, ಒಂದು ವರ್ಗಕ್ಕಲ್ಲ, ಒಂದು ಧರ್ಮಕ್ಕಲ್ಲ, ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಂಬಂಧ ಇರುವಂಥದ್ದು. ಅವರು ಯಾವ ಕಾರಣದಿಂದ ಮಾತಾಡಿದರೋ ಅದನ್ನು ಖಂಡಿಸಿದ್ದಾರೆ ನಮ್ಮ ನಾಯಕರು, ನಾನು ಖಂಡಿಸ್ತೀನಿ. ಅದು ಉಚಿತವಲ್ಲ, ಅದು ಉಚಿತವಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ ರಾಷ್ಟ್ರದ ಇಷ್ಟೊಂದು ಮೇಧಾವಿಯಾಗಿ ತನ್ನನ್ನೇ ತಾನು ಅರ್ಪಿಸ್ಕೊಂಡು ಸಂವಿಧಾನ ಕೊಟ್ಟಂಥ ಮಹಾನ್ ಚೇತನ ಬಗ್ಗೆ ಅವರು ಮಾತಾಡಿದ್ದು ನಮಗೆಲ್ಲ ನೋವುಂಟು ಮಾಡಿದೆ. ನನಗೆಲ್ಲ ಇಡೀ ದೇಶದ ಜನಗೆ ಇದು ನೋವುಂಟು ಮಾಡಿದೆ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಇಂಥದ್ದು ಅದು ಭಾರತ ಸರ್ಕಾರ ಇದು ಮಾಡಬಾರ್ದಾಗಿತ್ತು. ಸರ್, ಈಗ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರದ ಪಿತಾ, ಫಾದರ್ ಆಫ್ ನೇಷನ್ ಅಂತ ಹೇಳಿ ಕರಿತೀವಿ. ಆಮೇಲೆ ಈ ನಿಮ್ಮ ಸ್ವತಂತ್ರ ಪೂರ್ವದಲ್ಲಿ ನಡೆದಂಥ ಏನು 1974ರಲ್ಲಿ ನಡೆದಂಥದ್ದು ಅದು ಅಧಿವೇಶನ ಏನಿದೆ, ಇದು ಪಾರ್ಟ್ ಆಫ್ ದಿ ಫ್ರೀಡಮ್ ಮೂವ್ಮೆಂಟ್. ಅದು ಸ್ವತಂತ್ರ ಚಳವಳಿಯ ಒಂದು ಭಾಗ. ಹೀಗಾಗಿ ಎಲ್ಲ ಧರ್ಮದವರು, ಇಡೀ ಭಾರತೀಯರಿಗೆ ಅವರು ಫಾದರ್ ಆಫ್ ನೇಷನ್. ಹೀಗಾಗಿ ಈ ಕಾರ್ಯಕ್ರಮ 100 ವರ್ಷದ ಶತಮಾನೋತ್ಸವ, ಅವ್ರು ಮಾಡಿದಂಥ ಅಧಿವೇಶನ ಶತಮಾನೋತ್ಸವ ತಾವು ಮಾಡ್ತಾ ಇದ್ದೀರಾ. ಯಾಕೆ ಎಲ್ಲ ಪಕ್ಷದವರನ್ನು ಎಲ್ಲರನ್ನ ಒಗ್ಗೂಡಿ ಮಾಡ್ಬೋದಿತ್ತಲ್ಲ? ಗಾಂಧೀಜಿ ಸ್ಮಾರಕ ಪುತ್ಥಳಿ ಅನಾವರಣಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರೆದಿದ್ದೀವಿ. BJPಯವರು ಬರಬೇಕು, ಕಾಂಗ್ರೆಸ್ದವರು ಬರಬೇಕು, ದಳದವರು ಬರಬೇಕು, ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನ ಇದೆ. ಅದು ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಸ್ಪೀಕರ್ ಅವರ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಕೂಡ ಸ್ವಾಗತ. ಸರ್, ಬೆಳಗಾವಿ ಸಂಸದರು ಹೇಳ್ತಾರೆ, ನನಗೆ ಇನ್ನೂವರೆಗೂ ಆಹ್ವಾನವಿಲ್ಲ. ಇವರು ಗಾಂಧಿ ಕಾಂಗ್ರೆಸ್ ಅಧಿವೇಶನ ಮಾಡಬೇಕು ಅಥವಾ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಮಾಡಬೇಕಾಗಿತ್ತು. ಇವರು ಸ್ವತಂತ್ರ ಭಾರತದ ಕಾಂಗ್ರೆಸ್ ಪಕ್ಷದ ಅಜೆಂಡಾನ ಇಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಾರ್ಟಿ ಈ ಕಾರ್ಯಕ್ರಮ ಮಾಡ್ತದೆ. ಆದರೆ ಕಾರ್ಯಕ್ರಮ ಏನಿದೆ, ಸರ್ಕಾರದ ಕಾರ್ಯಕ್ರಮ, ಗಾಂಧೀಜಿಯವರ ಒಂದು ಪುತ್ಥಳಿ ಅನಾವರಣ ಮಾಡೋದು, ಅದಕ್ಕೆ ಎಲ್ಲರನ್ನೂ ಕರೆದಿದ್ದೀವಿ. ಬಹುತೇಕ ಅವ್ರು ವರ್ತಮಾನ ಕೊಡ್ತಿದ್ರು. ಬಿಜೆಪಿಯವರು ಹೇಳೋದೇನಂದ್ರೆ, ಅದಲ್ಲ ಕಾಂಗ್ರೆಸ್ನವರು ಅದನ್ನ ಕಾಂಗ್ರೆಸ್ ಪ್ರಾಪರ್ಟಿ, ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಪ್ರಾಪರ್ಟಿ ಅನ್ನೋ ತರ ನಡ್ಕೋತಾ ಇದ್ದಾರೆ. ದೇಶದ ಪ್ರಾಪರ್ಟಿ ನಾವಾದ್ರೂ ಹೇಳ್ತೀವಿ. ಅವ್ರೇನು ಹೇಳ್ತಾರೆ, ನಾನು ಈ ಸಂದರ್ಭದಲ್ಲಿ ಬೇರೆ ಅವ್ರ ಬಗ್ಗೆ ಟೀಕೆ ಮಾಡಲ್ಲ, ಯಾಕಂದ್ರೆ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ, ಅದರಿಂದ ಅವರೂ ಬರಲಿ. ಗಾಂಧೀಜಿ ಈ ದೇಶದ ಆಸ್ತಿ, ನೀವು ಹೇಳಿದ್ದು ಕರೆಕ್ಟು.
ಗಾಂಧೀಜಿ ಒಂದು ಪಾರ್ಟಿಗಾಗಲಿ ಒಂದು ಸಮುದಾಯಕ್ಕೆ ಸಂಬಂಧ ಇಲ್ಲ. ಈ ಸರ್ವ ಧರ್ಮಗಳಿಗೆ ರಕ್ಷಣೆ ಮಾಡೋದಕ್ಕೆ ಮತ್ತು ಸರ್ವರೂ ಕೂಡ ಸೇರಿ ಮಾಡಬೇಕು. ನಾವು ಸುವರ್ಣಸೌಧದಲ್ಲಿ ಮಾಡೋ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ. BJP ನಾಯಕರು, ಕಾಂಗ್ರೆಸ್ ನಾಯಕರು ಮತ್ತು ದಳದ ನಾಯಕರು ಎಲ್ಲರನ್ನೂ ಕೂಡ, ಮತ್ತು ಫ್ರೀಡಮ್ ಫೈಟರ್ಸ್ ಕುಟುಂಬಗಳಲ್ಲಿ ಯಾರಾದರೂ ಅವರ ಕೊಡಿ ಇದ್ದರೆ ಅವರನ್ನು ಕೂಡ ಸನ್ಮಾನ ಮಾಡಿದ್ದೀವಿ. ಸಾಹಿತಿಗಳು ಈ ಸ್ವತಂತ್ರ ಹೋರಾಟದಲ್ಲಿ ಯಾರು ತೊಡಗಿಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಸನ್ಮಾನ ಕೊಡೋದು ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿ ಪಕ್ಷ ಬರೋದಿಲ್ಲ. ಸ್ವತಂತ್ರ ಪೂರ್ವ, ಸ್ವಾತಂತ್ರ್ಯ ನಂತರವರೆಗೂ ಯಾರ್ಯಾರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಗೌರವ. ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಗವರ್ನರ್ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಾರ ಸರ್? ಸರ್ಕಾರದ ಗವರ್ನರ್ ವಿಷಯ ನನಗೆ ವಿಷಯ ಗೊತ್ತಿಲ್ಲ. ಸರ್ಕಾರದ ಅಲ್ಲ, ಕಾರ್ಯಕ್ರಮ ಇರೋದ್ರಿಂದ ಒಂದು ಅದನ್ನು ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇರೋರು ವಿಧಾನಸಭೆ ಅಧ್ಯಕ್ಷರು. ಆ ವಿಷಯ ನೀವು ಅವ್ರನ್ನ ಕೇಳಬೇಕು.